ಐತಿಹಾಸಿಕ ಪಂಪ ಸರೋವರದಲ್ಲಿ ಚಿರತೆ ಮತ್ತೆ ಕರಡಿಗಳ ಕಾಟ ಅಂತೂ ಜಾಸ್ತಿ ಆಗಿದೆ. ಪ್ರತಿನಿತ್ಯ ಭಕ್ತರು ಓಡಾಡುವಂಥ ಪ್ರದೇಶ ಅದು. ಆದರೆ ಇದ್ದಕ್ಕಿದ್ದಾಗೆ ಚಿರತೆ ಮತ್ತೆ ಕರಡಿಗಳ ಕಾಟದಿಂದಾಗಿ ಸಹಜವಾಗಿ ಜನ ಬೇಸತ್ತು ಹೋಗಿದ್ದಾರೆ. ದೇಗುಲ ಮುಂದೆ ಮಲಗಿರುವಂಥ ನಾಯಿಯನ್ನು ಆ ಚಿರತೆ ಹೊತ್ಕೊಂಡು ಹೋಗಿರುವಂಥದ್ದು. ನಿನ್ನೆ ಹಾಗೂ ಮೊನ್ನೆ ದೇವಸ್ಥಾನದ ಗರ್ಭಗುಡಿಗೆ ಕರಡಿಗಳು ಬಂದಿರುವಂಥದ್ದು. ಚಿರತೆ ಆ ನಾಯಿಯನ್ನು ಹೊತ್ತು ಇರುವಂಥ ದೃಶ್ಯ ಇದೆಯಲ್ಲ, ನಿಜವಾಗ್ಲೂ ಕೂಡ ಭಯಾನಕ ದೃಶ್ಯ ಇದು. CCTVಯಲ್ಲಿ ಸೆರೆ ಸಿಕ್ಕಿದೆ ನೋಡಿ. ಇನ್ನು ಗರ್ಭಗುಡಿಗೆ ಎಂಟ್ರಿ ಕೊಡುವ ಈ ಕರಡಿಗಳ ದೃಶ್ಯವನ್ನು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಹಜವಾಗಿ ಇದನ್ನು ನೋಡಿರುವಂಥ ಭಕ್ತಾದಿಗಳು, ಅಲ್ಲಿರುವಂಥ ಜನ ಬೆಚ್ಚಿ ಬಿದ್ದಿದ್ದಾರೆ. ರಾಜಾರೋಷವಾಗಿ ನುಗ್ಗುವಂಥ ಕೆಲಸ ಆಗ್ತಾ ಇದೆ. ಐತಿಹಾಸಿಕ ಪಂಪ ಸರೋವರದಲ್ಲಿ ಚಿರತೆ ಮತ್ತು ಈ ಕರಡಿಗಳ ಹಾವಳಿ ಮಿತಿ ಮೀರ್ತಾ ಇರುವಂಥದ್ದು. ಸೊ ಪ್ರತಿದಿನ ಭಕ್ತರು ಬರುವಂಥ ಪ್ರದೇಶ ಅದು. ಆದರೆ ಅಲ್ಲಿ ಚಿರತೆ ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು, ಅಲ್ಲಿ ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅದನ್ನು ನೋಡಿ ಸಹಜವಾಗಿ ಭಯಭೀತರಾಗಿದ್ದಾರೆ. ನೋಡಿ, ನಿನ್ನೆ ಮತ್ತು ಮೊನ್ನೆ ದೇವಸ್ಥಾನದ ಗರ್ಭಗುಡಿಗೆ ಕರಡಿ ಬಂದಿರುವಂಥದ್ದು. ರಾಜಾರೋಷವಾಗಿ ಎಂಟ್ರಿ ಕೊಟ್ಟು ಅಲ್ಲಿರುವಂಥ ನಾಯಿಯನ್ನು ಹೊತ್ಕೊಂಡು ಹೋಗಿರುವಂಥ ಕರಡಿ ಅದು. ಸೊ ಪಂಪಾ ಸರೋವರದ ಮಹಾಲಕ್ಷ್ಮಿ ದೇವಸ್ಥಾನದ ಗರ್ಭಗುಡಿಗೆ ಈ ರೀತಿಯಾಗಿ ಎಂಟ್ರಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿರುವಂಥ ಜನರಲ್ಲಿ ಈಗ ಆತಂಕ ಇದೆ. ಇನ್ನು ಶ್ರೀರಾಮನಿಗಾಗಿ ಶಬರಿ ಕಾದಿದ್ದ ಸ್ಥಳದಲ್ಲಿ ಈ ರೀತಿಯ ಚಿರತೆ ಪ್ರತ್ಯೇಕ ಎರಡು ವಿಂಡೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹೊರಗಡೆ ಚಿರತೆಯ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಅದೇನೋ ಎತ್ಕೊಂಡು ನಾಯಿ ಅನ್ಸುತ್ತೆ, ನಾಯಿಯನ್ನು ಯಾವ ರೀತಿಯಾಗಿ ಎಳೆದುಕೊಂಡು ಹೋಗ್ತಾ ಇದೆ ಅಂತೇಳಿ. ಗರ್ಭಗುಡಿಯ ಒಳಗಡೆ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಇದೆಲ್ಲ CC ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಸಹಜವಾಗಿ ಇದನ್ನು ನೋಡಿದ್ರೇ ಭಯ ಆಗುತ್ತೆ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳರಾಗಿರ್ಬೋದು, ಭಕ್ತರು ಮತ್ತು ಅತಿ ಹೆಚ್ಚು ಜನ ಇರುವಂಥ ಪ್ರದೇಶ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ರೀತಿಯಾಗಿ ರಾಜಾರೋಷವಾಗಿ ಚಿರತೆ ಮತ್ತು ಕರಡಿಯ ಕಾಟ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಜನ ಅಂತೂ ಭಯಭೀತರಾಗಿದ್ದಾರೆ. ಬೇರೆ ಕಡೆ ಸ್ಥಳಾಂತರ ಮಾಡುವ ಕೆಲಸ ಆಗ್ತಾ ಇದೆ ಇಲ್ಲ? ಹೌದು, ಏನಂತಂದ್ರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂತಹ ಒಂದು ಅಂಜನಾದ್ರಿ ಏನಿದೆ, ಆ ಒಂದು ಹನುಮ ಹುಟ್ಟಿರ್ತಕ್ಕಂಥ ನಾಡನ್ನು ಕರೆಸ್ಕೊಳ್ಳಲಾಗ್ತದೆ. ಆ ಒಂದು ಅಂಜನಾದ್ರಿ ಪಕ್ಕದಲ್ಲಿಯೇ ಇರತಕ್ಕಂಥ ಇದು ಪಂಪಾ ಸರೋವರದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಒಂದು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಶ್ರೀರಾಮುಲು ಅವರು ಸಚಿವರು ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಪಂಪಾ ಸರೋವರವನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ತದನಂತರ ಆ ಒಂದು ಡೆವಲಪ್ಮೆಂಟ್ ಮಾಡಿರ್ತಕ್ಕಂತಹ ಸ್ಥಳದಲ್ಲಿ ಇವಾಗ ಕರಡಿ ಮತ್ತು ಚಿರತೆಗಳ ಪ್ರತ್ಯಕ್ಷ ಆಗತಕ್ಕಂಥದ್ದು. ಏನು ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂತಹ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದು. ಆ ಒಂದು ದೇವಸ್ಥಾನದ ಬಳಿ ರಾತ್ರಿ ಆದ್ರೆ ಯಾರೋ ಒಬ್ರು ಅಲ್ಲಿ ಕೂಡ ವಾಸವಾಗಿರೋದಲ್ಲ. ಆ ಒಂದು ಪ್ರದೇಶದಲ್ಲಿ ಎಣ್ಣೆ ಅಲ್ಲಿ ದೀಪ ಮುಡಿಸಿರ್ತಕ್ಕಂಥ ಎಣ್ಣೆಗೋಸ್ಕರ ಆ ಒಂದು ಕರಡಿಗಳು ಬರ್ತಕ್ಕಂಥದ್ದು. ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲೊಂದು ದೇವಸ್ಥಾನಗಳು ಇರೋದ್ರಿಂದಾಗಿ ಅಲ್ಲಿ ಪದೇ ಒಂದು ಕರಡಿಗಳು ಕಾಣಸಿಗುತ್ತವೆ. ಜೊತೆಗೆ ಚಿರತೆಗಳು ಕೂಡ ಇದೇ ರೀತಿಯ ಪದೇ ಒಂದು ಚಿರತೆಗಳು ಕೂಡ ಒಂದು ಮನೆ ಮುಂದೆ ಕಟ್ಟಿರ್ತಕ್ಕಂಥ ನಾಯಿಗಳನ್ನು ಕೂಡ ಒತ್ತೊಯ್ದಿರ್ತಕ್ಕಂಥದ್ದು. ಇದೇ ರೀತಿ ಈಗ ಅಲ್ಲಿ ಅದೇ ಒಂದು ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನದ ಬಳಿ ಮಲಗಿರ್ತಕ್ಕಂತಹ ನಾಯಿಯನ್ನು ಕೂಡ ಅಲ್ಲಿ ಚಿರತೆ ಎತ್ಕೊಂಡು ಹೋಗುವಂತಹ ಒಂದು ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಬಟ್ ಕರಡಿಯನ್ನು ಸಹ ನಾವು ದೃಶ್ಯಗಳಲ್ಲಿ ನೋಡಬಹುದು. ಯಾವ ರೀತಿ ದೇವಸ್ಥಾನಗಳನ್ನ ಸುತ್ತ ಹಾಕಿ ಆ ದೇವಸ್ಥಾನದಲ್ಲಿ ಎಣ್ಣೆ ಕುಡಿಯೋದಕ್ಕೋಸ್ಕರ ಅಲ್ಲಿ ಏನಾದ್ರೂ ಸಿಗ್ತದ ಅಂತಂದೇಳಿ ಹುಡುಕಾಡುವಂತ ಕೆಲಸ ಮಾಡುತ್ತೆ. ದೇವಸ್ಥಾನಕ್ಕೆ ಬಾಕಲನ್ನ ಹಾಕೊಂಡು ಹೋಗಿದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯಿಂದ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅದಕ್ಕೆ ಸಿಗೋದಿಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕಿಲ್ಲ ಅನ್ನೋ ರೀತಿಯಲ್ಲಿ ಕರಡಿ ವಾಪಸ್ ಹೋಗುತ್ತೆ. ಅಲ್ಲಿ ಮಲಗಿರ್ತಕ್ಕಂತಹ ಒಂದು ನಾಯಿಯನ್ನ ಕೂಡ ಇನ್ನೊಂದು ದೃಶ್ಯದಲ್ಲಿ ನೋಡಬಹುದು. ಚಿರತೆ ಕೂಡ ಎತ್ತಕೊಂಡು ಹೋಗುತ್ತೆ. ಆ ಎತ್ಕೊಂಡು ಹೋಗುವಂತಹ ದೃಶ್ಯ ಕೂಡ ಅಲ್ಲಿ ಕಾಣಿಸುತ್ತೆ. ಇದನ್ನ ನೋಡಿರಪ್ಪ ನಿಜಕ್ಕೂ ಅಲ್ಲಿ ರಾತ್ರಿ ವೇಳೆ ಯಾರಾದ್ರೂ ಗೊತ್ತಿಲ್ಲದೆ ಇರತಕ್ಕಂಥ ಉಳ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ರೈತರು ಅಕ್ಕಪಕ್ಕದಲ್ಲೂ ಕೂಡ ಜಮೀನು ಇರೋದ್ರಿಂದಾಗಿ ಬಹಳಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಒಂದ್ ವೇಳೆ ರಾತ್ರಿ ವೇಳೆಗೆ ನೀರು ಹರಿಸೋದಕ್ಕೆ ಅಂತ ಹೇಳಿ ರೈತರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬಾಳೆ ತೋಟಗಳು ಬಹಳಷ್ಟು ಇರೋದ್ರಿಂದಾಗಿ ಅದೇ ರೀತಿಯಾಗಿ ಅಂಜನಾದ್ರಿಗೆ ಬರ್ತಕ್ಕಂತಹ ಭಕ್ತರು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗತಕ್ಕಂಥದ್ದು. ಹೀಗಾಗಿ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಯಾವ ರೀತಿ ಆದ್ರೂ ಈ ಒಂದು ಕಾಡು ಪ್ರಾಣಿಗಳು ಒಂದು ದಾಳಿ ಮಾಡ್ತಾವ ಅಂತಕ್ಕಂಥದ್ದು ಭಯ ಈಗ ಜನರಲ್ಲಿ ಕಾಣ್ತಕ್ಕಂಥದ್ದು. ಈ ಹಿಂದೆ ಕೂಡ ಇದೇ ರೀತಿಯ ಒಂದು ಅಂಜನಾದ್ರಿ ಪರ್ವತದಲ್ಲಿ ಕೂಡ ಈ ರೀತಿ ಚಿರತೆಗಳು ಕೂಡ ಪ್ರತ್ಯಕ್ಷ ಆಗಿದ್ದು, ಕರಡಿಗಳು ಕೂಡ ಪ್ರತ್ಯಕ್ಷ ಆಗಿದ್ದು. ಅವುಗಳು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ತಂಪಾಡಿ ಹೋಗ್ತಾವ ಎನ್ನುವಂತ ಒಂದು ನಿಟ್ಟಿನಲ್ಲಿ ಸುಂಕ ಆಗಿರ್ತಾರೆ. ಹೀಗಾಗಿ ಅಲ್ಲಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದಾಗಿ ಹಣ್ಣು ಹಂಪಲುಗಳು ಕೂಡ ಹಣ್ಣಿನ ಒಂದು ಗಿಡಗಳು ಇರೋದ್ರಿಂದಾಗಿ ಹಣ್ಣು ಹಂಪಲು ಹರಿಸಿ ಆ ಒಂದು ಪ್ರದೇಶದಲ್ಲಿ ಬಹಳಷ್ಟು ಸಂಖ್ಯೆ ಒಂದು ಕರಡಿ ಮತ್ತು ಚಿರತೆಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನ ಯಾವ ರೀತಿಯಿಂದ ಓಡಿಸೋದಕ್ಕೆ ಅಥವಾ ಬೇರೆ ಕಡೆ ಸ್ಥಳಾಂತರಗೊಳಿಸೋದಕ್ಕೂ ಕೂಡ ಹೋಗ್ತಿಲ್ಲ. ಹಾಗಾಗಿ ಪದೇ ಈ ತರ ಕಾಣಿಸಿಗೋದ್ರಿಂದಾಗಿ ಎಲ್ಲಿ ಒಂದು ದಾಳಿಗಳು ಮಾಡ್ತದವೆ, ಎಲ್ಲಿ ಜನಗಳಿಗೆ ತೊಂದರೆ ಕೊಡ್ತಾವ ಅಂತಹ ಒಂದು ಪ್ರದೇಶದಲ್ಲಿ ಬೋನ್ಗಳನ್ನು ಇಟ್ಟು ಹಿಡಿಯುವಂತ ಕೆಲಸವನ್ನ ಮಾಡಿ
ಸ್ಥಳಾಂತರಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಏನು ಪಕ್ಕದಲ್ಲಿ ಹೊಸಪೇಟೆಗೆ ಹೋದ್ರಪ್ಪ ಅಂದ್ರೆ ಅಲ್ಲೇ ಒಂದು ಕರಡಿ ಧಾಮ ಇರೋದ್ರಿಂದಾಗಿ ಇಲ್ಲಿರ್ತಕ್ಕಂತಹ ಕರಡಿಗಳನ್ನ ಅಲ್ಲಿಗೆ ಸ್ಥಳಾಂತರ ಮಾಡಬಹುದು. ಇರ್ತಾರೆ ದಾಳಿ ಮಾಡ್ತಕ್ಕಂತಹ ಕರಡಿಗಳನ್ನ ಹಿಡಿದು ತದನಂತರ ಒಂದು ಕರಡಿ ಧಾಮಕ್ಕೆ ಬಿಟ್ರಪ್ಪ ಅಂದ್ರೆ ಇಲ್ಲಿ ಕರಡಿಗಳ ಒಂದು ದಾಳಿಯಿಂದ ಜನರಿಗೆ ಒಂದು ಭಯಭೀತರಾಗಿರ್ತಕ್ಕಂತಹ ಜನರಿಗೆ ಈ ಒಂದು ತೊಂದರೆಯನ್ನ ತಪ್ಪಿಸಬಹುದು ಅಂತ ಹೇಳ್ಬೋದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.